ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸುಮಾರು ದಿವಸಗಳೇ ಆಗ್ಬಿಟ್ಟಿದೆ. ಸೊ ವ್ಲಾಗೇ ಮಾಡಿಲ್ಲ. ಇವತ್ತು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದೋಸೆಗೆ ನೆನೆ ಹಾಕಿದ್ದೆ, ಹಾಗಾಗಿ ಎಲ್ಲ ಉಪ್ಪಿ ಬಂದುಬಿಟ್ಟಿದೆ. ಇವಾಗ ಇದನ್ನು ಸರಿ ಮಾಡೋಣ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಸಮ್ಮರ್ ಹಾಲಿಡೇ ಇತ್ತು, ಹಾಗಾಗಿ ಮಾಡೋಣ ಯೂಟ್ಯೂಬ್ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲೇ ಇಲ್ಲ. ರಜದಲ್ಲಿ ಮಾಡೋಣ ಅಂದರೆ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಮಕ್ಕಳು ಅದು ಇದು ಕೆಲಸ ಇದ್ದೇ ಇರುತ್ತೆ. ದೋಸೆ ಅದು ಶೆಕೆ ಅಲ್ಲ, ಉಪ್ಪಿ ಬಂದ್ಬಿಟ್ಟಿದೆ ಸಿಕ್ಕಾಬಟ್ಟೆ. ಸೊ ಅದಕ್ಕೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಹೋಗುತ್ತೆ ಅಂತ ನೋಡೋಣ. ಹುಷಾರ್ ಬೇರೆ ಇರಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು. ಈ ಶೆಕೆಗೆ ಫುಲ್ಲು ಕಫ, ಕೋಲ್ಡು ಎಲ್ಲ ಆಗ್ಬಿಟ್ಟಿತ್ತು. ಹೀಟ್ಗೂ ಆಗುತ್ತೆ, ಕೆಲವೊಂದು ಸತಿ ಈ ಫ್ಯಾನ್ ಗಾಳಿಗೂ ಅಡ್ಜಸ್ಟ್ ಆಗಲ್ಲ. ಸೊ ಅದಕ್ಕೂ ಆಗುತ್ತೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸುಮಾರು ದಿವಸ ಆಯಿತು ಮಾಡೇ ಇಲ್ಲ, ಮಾಡೋಕ್ಕಾಗೂ ಇಲ್ಲ. ಸೊ ಹೊರಗಡೆ ಎಲ್ಲಾರ ಹೋಗಬೇಕು. ಯಾವಾಗ ಅಂದರೆ ಸಮ್ಮರ್ ಮುಗ್ದೇ ಹೋಗ್ತಾ ಇದೆ, ಯಾವಾಗ ಹೋಗೋದು ಗೊತ್ತಿಲ್ಲ. ಎಲ್ಲಾರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಲೂ ಗೊತ್ತಿಲ್ಲ. ಈ ಸತಿ ಎಲ್ಲೂ ಹೋಗೂ ಇಲ್ಲ. ಮಾಮೂಲಿ ಅದು ಇದು ಫಂಕ್ಷನ್ಸ್ ಅನ್ನೋದೇ ಆಗೋಗಿತ್ತು. ನೋಡೋಣ, ಫೈನಲ್ ಎಲ್ಗಾರ ಪ್ಲ್ಯಾನ್ ಮಾಡಿ ಹೋದರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಸುಮಾರು ದಿವಸ ಆಗಿರೋದ್ರಿಂದ ನಾನು ಈ ಕಾಳು ಪಲ್ಯಗಳು ಯಾವುದು ಮಾಡೇ ಇಲ್ಲ. ಡಯಟ್ ಅಂತೂ ಮಾಡ್ತಾನೆ ಇಲ್ಲ. ಎಂತ ಸಿಗತ್ತೆ ಅದನ್ನೇ ತಿನ್ನೋದು, ರೈಸ್ ಮಾಡೋದು ತಿನ್ನೋದು, ಹಂಗಾಗಿದೆ. ಸೊ ಇವಾಗ ಕಾಳೆಲ್ಲ ರಾತ್ರಿ ನೆನೆಸಕ್ಕಿದೆ. ಸುಮಾರು ದಿವಸ ಆಯಿತು, ಉಸ್ಲಿಗಳೆಲ್ಲ ಮಾಡಿಲ್ಲ. ಹಂಗನ್ಬಿಟ್ಟು ಕಾಳುಗಳು ನೆನೆಸಿಟ್ಕೊಂಡ್ಬಿಟ್ರೆ ಕ್ಲೀನಾಗಿ ಮಾಡ್ಕೋಬೋದು. ಇನ್ನು ಸ್ಕೂಲಲ್ಲಿ ಬುಕ್ಸ್ ಎಲ್ಲ ಇಶ್ಯೂ ಮಾಡಿಲ್ಲ. ಎಲ್ಲ ಇಶ್ಯೂ ಮಾಡಿದ್ರೆ ಅದನ್ನು ಒಂದು ಸತಿ ಇದು ಮಾಡ್ಕೋಬೇಕು, ಎಂಥ ಬೈಂಡಿಂಗ್ ಎಲ್ಲ ಮಾಡ್ಕೋಬೇಕು. ಸೊ ಅಷ್ಟರಲ್ಲೆಲ್ಲಾರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಜಮಾನ್ರು ಎಲ್ಲೂ ಕರ್ಕೊಂಡು ಹೋಗ್ತಾರೆ ಅಂತ. ಹೋಗಿ ಬಂದರೆ ನಮಗೂ ಒಂದು ರಿಫ್ರೆಶ್ಮೆಂಟ್ ಇರುತ್ತೆ ಅಲ್ವಾ. ಯಾವಾಗಲೂ ಮನೇಲೇ ಇರ್ತೀವಿ. ಸೊ ಸಾಕು, ಇಷ್ಟು ಬ್ಯಾಟರ್ ಎತ್ತಿಕ್ಬಿಡೋಣ ಅಂತ ಇದ್ದೀನಿ. ಇದು ಎರಡು ಮಿಕ್ಸ್ ಮಾಡೋಣ. ಮೇಲ್ಗಡೆ ಬಂದ್ಬಿಟ್ಟಿರುತ್ತಲ್ಲ, ಅದು ಬರೀ ಒಂಥರ ಫೋಮ್ ಥರನೇ ಇರುತ್ತೆ, ಕೆಳಗಡೆ ಹಿಟ್ಟಿರುತ್ತೆ. ಅದಕ್ಕೆ ಅದು ಇನ್ನೊಂಚೂರು ಮಿಕ್ಸ್ ಮಾಡಿಬಿಟ್ಟು ಪಾತ್ರೆಗೆ ಹಾಕ್ಕೊಳ್ತೀನಿ. ಸೊ ಕಾಳುಗಳು ನೆನೆಸಿದ್ದೀನಿ. ಕಾಬೂಲ್ ಕಡಲೆಕಾಳು ಮತ್ತು ಇದು ಬ್ರೌನ್ ಕಲರ್ದು ಮತ್ತು ಹೆಸರು ಕಾಳೆಲ್ಲ ನೆನೆಸಿ ಇಟ್ಟಿದ್ದೀನಿ. ಇಲ್ಲಿ ಬಂದು ಬ್ಯಾಟರ್ ರೆಡಿಯಾಗಿದೆ ದೋಸೆಗೆ. ಇದಕ್ಕೊಂದು ಸ್ವಲ್ಪ ಶುಗರ್ ಹಾಕೋಣ, ದೋಸೆ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ ದೋಸೆಗೆ. ಅದಕ್ಕೆ ಇದು ಮಿಕ್ಕಿದ್ದ ಹಿಟ್ಟನ್ನ ಫ್ರಿಜ್ಗೆ ತೆಗ್ಬಿಡ್ತೀನಿ. ಒಂದು ಸ್ವಲ್ಪ ಶುಗರ್ ಹಾಕಿದ್ದೀನಿ. ನಾವು ದೋಸೆ ಹಾಕೋಕೆ ಅರ್ಧ ಗಂಟೆ ಮುಂಚೆನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಆವಾಗ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ದೋಸೆಗೆ ಶುಗರ್ ಹಾಕೋದು. ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬೇಡಿ. ಜಾಸ್ತಿ ಹಾಕಿದ್ರೆ ಸಿಹಿ ಹೊಡೆಯುತ್ತೆ. ಸೊ ಇವಾಗ ಇದಕ್ಕೆ ಪಲ್ಯ ಬಂದು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಬೇಕು. ನಮ್ಮನೇಲಿ ಆಲೂಗಡ್ಡೆ ತಿನ್ನಲ್ಲ, ಕೈಕಾಲು ಹಿಡಿಯುತ್ತೆ ಅಂತ, ನಮಗೂ ಹಿಡಿಯುತ್ತೆ, ಆಗಲ್ಲ. ಸೊ ಹಾಗಾಗಿ ಬರೀ ಈರುಳ್ಳಿ ಪಲ್ಯ ಮಾಡಿ ಮತ್ತು ಹುರ್ಗಡ್ಲೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಕ್ಕಿಂತ. ನನ್ನ ಮಗಳಿಗೆ ಬೇಕು ಅಂದರೆ ಒಂದು ಆಲೂಗಡ್ಡೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಹಾಕ್ಕೊಡ್ತೀನಿ. ಸೊ ಈರುಳ್ಳಿ ಪಲ್ಯನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಂದರೆ ಈರುಳ್ಳಿ ಕಟ್ ಮಾಡೋದೇ ಪೇಷನ್ಸಿಂದ ಕಟ್ ಮಾಡಬೇಕು ಉದ್ದಕ್ಕೆ. ಸೊ ನಮ್ಮನೇಲಿ ಮಿಕ್ಸರ್ ಇದೆಯಲ್ಲ, ಅದಕ್ಕೆ ಹಾಕ್ಬಿಡ್ತೀನಿ, ಬೇಗ ಆಗುತ್ತೆ. ಕೈಯಲ್ಲಿ ಕಟ್ ಮಾಡೋದಂದರೆ ಹಿಂಸೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಈ ಸತಿ ಸಮ್ಮರಲ್ಲಿ ನಾನಂತೂ ವ್ಲಾಗೇ ಮಾಡಿಲ್ಲ, ಆ ಥರ ಆಗೋಗಿದೆ. ಅಪ್ಪ ಈ ಸತಿ ಅಂತೂ ಜ್ವರ ಬಂದುಬಿಟ್ಟು 2 ದಿವಸ ಆಗಿದೆ ನನಗೆ. ಇನ್ನೂ ಸ್ವಲ್ಪ ಸುಸ್ತು ಹಾಗೆ ಇದೆ, ಇನ್ನೂ ಕ್ಲಿಯರ್ ಆಗೇ ಇಲ್ಲ. ಡ್ರಿಪ್ಸೆಲ್ಲ ಹಾಕಿಸ್ಕೊಂಡು ಬಂದೆ, ಅದು ಯಾಕೋ ಜಾಸ್ತಿ ಟೈಮ್ ತೊಗೋತಾ ಇದೆ. ಕೂಲರೆಲ್ಲ ಆನ್ ಮಾಡ್ತೀವಲ್ಲ, ಅದು ನನಗೆ ಮೋಸ್ಟ್ಲಿ ಅಲರ್ಜಿ ಆಗಿರಬೇಕು. ಅದು ಏನಾಗುತ್ತೆ, ಅದ್ರ ನೀರಿಂದ ಗಾಳಿ ಬೀಸುತ್ತಲ್ಲ, ಅದಕ್ಕೆ ಕಫ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸೊ ತುಂಬಾ ಟೈಮ್ ತೊಗೊಂಡಿದೆ ಈ ಸತಿ, ಅಂತೂ ಸಾಕಾಗೋಗಿದೆ. ಇನ್ನು ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ, ಈ ಸತಿ ನನ್ನ ಮಗನ ಬೇರೆ ಸ್ಕೂಲ್ ಹೋಗ್ತೀನಲ್ಲ, ನಂಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಮತ್ತು ಹೆಡ್ಡೇಕ್ ಎಲ್ಲ ಜಾಸ್ತಿನೇ ಆಗುತ್ತೆ. ಯಾಕಂದರೆ ನಾವು ಅವನ್ನ ಯಾವುದೇ ಪ್ಲೇಹೋಮ್ಗೂ ಎಂತಕ್ಕೂ ಹಾಕಿಲ್ಲ. ಒಂದು ಸಿಟ್ಟಿಂಗ್ ಪ್ಲ್ಯಾನ್ ಇದೆ ಅಂತ ಹೇಳೋಕ್ಕೂ. ಸೊ ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ LKGಗೆ. ನೋಡೋಣ ಏನು ಮಾಡ್ತಾನೆ ಅಂತ. ಸೊ ಹಾಕೋಣ ಅಂದ್ಕೊಂಡ್ವಿ, ಅದು ಇದು ಅಂದ್ಕೊಂಡೆ, ಆಗಲಿಲ್ಲ. ಇವತ್ತು ಬೇರೆ ಆಪ್ಷನ್ನೇ ಇಲ್ಲ, ಹಾಕಲೇಬೇಕು. ಒಂದೆರಡು ದಿವಸ ಅಳ್ತಾನೆ, ಆಮೇಲೆ ಅಡ್ಜಸ್ಟ್ ಆಗ್ತಾನೆ ಅಷ್ಟೇ ಅಲ್ವಾ. ಈ ರೋಡ್ ಬೇರೆ ಎಲ್ಲ ಅಗದ್ಬಿಟ್ಟು ಯಾವ ಗಾಡಿನೂ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಡ್ಕೊಂಡು ಹೋದ್ರೆ ನಡ್ಕೊಂಡು ಬರಬೇಕು.
ಇವ್ರು ಈ ರೋಡೆಲ್ಲ ರಿಪೇರಿ ಮಾಡೋ ತನಕ ನಾವು ಗಾಡೀಲಿ ಹೋಗೋಕ್ಕಾಗಲ್ಲ. ಗಾಡೀಲಿ ಹೋದ್ರೂ ಏನಾಗುತ್ತೆ ಅಂದರೆ ಮಳೆಗಾಲ ಇರೋದ್ರಿಂದ ಸಿಕ್ಕಾಬಿಟ್ಟೆ ಎಲ್ಲ ಅಗದು ಬಿಟ್ಟಿರೋದ್ರಿಂದ ಕೊಚ್ಚೆ ಆಗುತ್ತೆ. ಸೊ ಹಂಗಾಗಿ ನಾವು ಗಾಡೀಲಿ ಹೋಗೋ ಬದಲು ನಡ್ಕೊಂಡೇ ಹೊಟ್ಟೋಗ್ಬೋದು ಅವ್ರು ಕರ್ಕೊಬರೋಕ್ಕೆ. ಹಿಂಗೆ ಆಗುತ್ತೆ ನೋಡೋಣ. ಇನ್ನೂ ಅಡ್ಮಿಷನ್ ಮಾಡಿಲ್ಲ, ಅಡ್ಮಿಷನ್ ಮಾಡಬೇಕು. ಎಲ್ಲ 20 ಮೇಲೇ ಅಡ್ಮಿಷನ್ ಮಾಡೋದು. 20th ಆಗಲಿ, ಅಲ್ಲಿವರೆಗೂ ಬೇಡ ಅಂತ ಹೇಳಿದ್ದಾರೆ. ಇವರು ಸ್ಕೂಲಲ್ಲಿ ಏನಷ್ಟು ಅರ್ಜೆಂಟ್ ಮಾಡಲ್ಲ. ಸೊ ನಿಧಾನಕ್ಕೆ ಹಾಕೋಣ. ಓಕೆ, ನಮ್ಮ ಮಿಕ್ಸರಲ್ಲಿ ಈ ಥರ ಬ್ಲೇಡ್ ಇದೆಯಲ್ಲ, ಇದಕ್ಕೆ ಹಾಕ್ಬಿಟ್ರೆ ಇದ್ರ ಜೊತೆಗೆ ಫೈನಾಗಿ ಚಾಪ್ ಮಾಡಿಬಿಡುತ್ತೆ. ಸಾಕಾಗಿರುತ್ತೆ. ಕೈಯಲ್ಲಂತೂ ಕಟ್ ಮಾಡೋಕ್ಕಾಗಲ್ಲ. ಓಕೆ, ಚಕ ಅಂತ ಮಾಡೋಣ. ಆಮೇಲೆ ಚಟ್ನಿ ಮಾಡೋಣ. ಓಕೆ, ಸೊ ನಮ್ಮ ಮನೆಯಲ್ಲಿ ಮಿಕ್ಸರ್ ತೊಗೊಂಡಿರೋದ್ರಿಂದ ತುಂಬಾ ಯೂಸ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ. ಸೊ ಒಂದೇ ಸೆಕೆಂಡು ಉಂಡುಂಡೆನೇ ಹಾಕ್ಬಿಟ್ಟು ಈರುಳ್ಳಿ ಕ್ಲೀನಾಗಿ ಸ್ಲೈಸ್ ಮಾಡಿಬಿಡುತ್ತೆ. ಸೊ ಕೈಯಲ್ಲಾದರೆ ಇಷ್ಟು ಫೈನಾಗಿ ನಾವು ಚಾಪ್ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಚಾಪ್ ಮಾಡಿನೇ ಕಣ್ಣೆಲ್ಲ ಉರಿತಾ ಇದೆ ನಂಗೆ ಸಿಕ್ಕಾಬಿಟ್ಟೆ. ಹಿಂಗೆ ಕೈಯಲ್ಲಂತೂ ಚಾಪ್ ಮಾಡೋಕ್ಕೆ ಆಗಲ್ಲ. ಸೊ ಇದಕ್ಕೆ ಮಾಮೂಲಿ ಕರಿಬೇವು ಮತ್ತು ಹಸಿಮೆಣಸಿಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಒಗ್ಗರಣೆ ಹಾಕ್ಕೊಳ್ಳೋದು. ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಂಡ್ರೆ ಲಾಸ್ಟಲ್ಲಿ ಒಂಚೂರು ಇದು ಹಾಕ್ಬೇಕು ಅಂತ ಅರ್ಶಿನದ ಪುಡಿ ಹಾಕಬೇಕು. ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಬಿಟ್ರೆ ಸೂಪರಾಗಿರುತ್ತೆ. ಕೆಲವೊಂದು ಹೋಟ್ಲುಗಳಲ್ಲಿ ಈರುಳ್ಳಿ ಪಲ್ಯನೇ ಕೊಡ್ತಾರೆ ದೋಸೆಗೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಆಲೂಗಡ್ಡೆ ತಿನ್ನಲ್ಲ ಅಲ್ಲ, ಅದಕ್ಕೆ ಈರುಳ್ಳಿ ಪಲ್ಯನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ದೋಸೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಚಟ್ನಿ ಮತ್ತು ಪಲ್ಯ ರೆಡಿಯಾಗಿದೆ. ನಮ್ಮ ಯಜಮಾನ್ರಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ದೋಸೆ ಹಾಕ್ಕೊಳ್ಳೋಣ. ಟೈಮ್ ಆಯಿತು ಅವ್ರಿಗೆ ಆಫೀಸ್ಗೆ. ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ದೊಡ್ಡ ಪ್ರಾಬ್ಲಮ್ಮು. ಕೆಲವೊಂದು ಸತಿ ದೋಸೆ ಹೇಳತ್ತವೆ, ಕೆಲವೊಂದು ಸತಿ ಹೇಳೋದೇ ಇಲ್ಲ. ಒಂದು ದೋಸೆ ಎದ್ದರೆ ಅದೇ ದೊಡ್ಡ ಸಾಹಸ ಇದ್ದಂಗೆ. ಯಾಕಂದರೆ ಮೆಷರ್ಮೆಂಟ್ ಒಂದ್ಸತಿ ಹಿಂದೆ ಮುಂದೆ ಹಾಗೆ ಆಗುತ್ತೆ, ಕರೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಕ್ರಿಸ್ಪಿ ದೋಸೆ ಅಷ್ಟು ಮಾಡೋದಕ್ಕೆ ಇಷ್ಟಪಡಲ್ಲ. ಸಾಫ್ಟಾಗಿ ಮೆತ್ತಗೆ ಬರುತ್ತಲ್ಲ ಅಂಥ ದೋಸೆನೇ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಅವಲಕ್ಕಿನ ಜಾಸ್ತಿ ಹಾಕೋತೀನಿ, ರೈಸ್ ಹಾಕೋಕ್ಕೆ ಹೋಗಲ್ಲ. ಇಡ್ಲಿ ಮಾಡಿದ್ರೆ ರೈಸ್ ಹಾಕಿ, ಅಂದರೆ ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ತಣ್ಣಗಾಗಿರೋ ಅನ್ನನ ಹಾಕೋಬೋದು. ಬಟ್ ದೋಸೆ ಮತ್ತು ತಣ್ಣಗಿರೋ ಅನ್ನ ಹಾಕೋದ್ರ ಬದಲು ಅವಲಕ್ಕಿನ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ ದೋಸೆ, ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಎದ್ರೆ ನಮ್ಮ ಪುಣ್ಯ. ಯಾಕೆ ಜಾಸ್ತಿ ಆಗ್ಬಿಟ್ಟಿದ್ಯಾ? ಇಲ್ಲ ಬರುತ್ತೆ, ಕೆಲವೊಂದು ಟೈಮಲ್ಲಿ ಕೈ ಕೊಡುತ್ತೆ ಅಷ್ಟೇ. ಆಲ್ಮೋಸ್ಟ್ ಇದು ನಾನ್ ಸ್ಟಿಕ್ ತವಾದಲ್ಲಿ ನಾವು ಮಾಡೋದೇ ಇಲ್ಲ, ಕಬ್ಬಣದ ತವಾದಲ್ಲೇ ಮಾಡೋದು. ಚಪಾತಿ, ದೋಸೆ ಎಲ್ಲಾನು, ರೊಟ್ಟಿ ಪ್ರತಿಯೊಂದು ಕೂಡ. ಇವಳು ನೋಡಿ ಇವಾಗ ಎದ್ದಾಳು. ಹೇಳ್ತಾ ಇದ್ದೀನಿ ಬೇಗ ಎದ್ದಾಳು, ಸ್ಕೂಲ್ ಸ್ಟಾರ್ಟ್ ಆಗತ್ತೀನೇನು ಅಂತ. ಟೈಮ್ ಸೆಟ್ ಮಾಡ್ಕೊಡ್ತಲ್ಲ ಡ್ಯಾಡಿ, ಸೆಟ್ ಮಾಡ್ಕೊಡ್ತಾರೆ. ತಿಳ್ಕೋಬೇಕು. ಚಿಕ್ಕ ಮಗು ನಾನು. ನೀನು ಮೊದಲನೇ ದೋಸೆ ಕಿತ್ತೋಯ್ತಿ ತರ, ಇದು 2ನೇ ದೋಸೆ ಹಾಕಿದ್ದೀನಿ. ನೋಡೋಣ ಹೆಂಗ್ ಬರುತ್ತೆ. ತೆಗಿಯೋಣ ಬನ್ನಿ. ನೋಡಿದ್ರ 2ನೇ ದೋಸೆ ಎಲ್ಲಾರ ಮನೇಲೂ ಚೆನ್ನಾಗಿ ಬರತ್ತೆ, 1ನೇ ದೋಸೆ ಮಾತ್ರ ಹಂಗಾಗತ್ತೆ. ನೋಡಿದ್ರ ಹೆಂಗ್ ಬಂತು? ಟಂಟಡಾನ್ ಚಾಕ್ಲೇಟ್ ಮೂತಿನ ಒರ್ಸ್ಕೊಂಡಿಲ್ಲ ಅವನು. ಡಿಪ್ರೆಷನ್ ಅಂತ ಹೇಳಕ್ ಬರಲ್ಲ, ಹಿಂಗೆ ಡೆಕೋರೇಷನ್ ಅಂತ ನೋಡಿ. ಫೈನಲಿ ನಮ್ ದೋಸೆ ಬಂತು. ನಮ್ಮ ಮನೆ ಹುಚ್ಚು ಸಂತೆ ಆಗಿದೆ, ರಜಾ ಬಂದ್ಬಿಟ್ಟು ನಮ್ಮ ಹುಡುಗರ್ಗೆ. ರಾಜ್ಯ ಬಾರ ಅಪ್ಪ, ಶೆಕೆಯಪ್ಪ, ಏನೇ ಆಗಲಿ ಬೇಸಿಗೆಗಾಲದಲ್ಲಿ ಒಲೆ ಮನೆ ಅಂದ್ಕೊಳ್ಳೋದು. ಅದೆಂತದ ತಡಾವಣ ಟುಡೋಣ 2-3 ಕಂಡಿಟ್ಬಿಟ್ಟವ್ ಸೌಂಡ್ಗಳನ್ನ ಇನ್ಸ್ಟಾಗ್ರಾಮ್ ನೋಡಿ ಹೆಂಗಾಡ್ತಾವ ನಮ್ಮ ಹುಡುಗ. ಇದಂತೂ ಕೊಳಕ್ ಸುಬ್ಬಿ. ಇದು ಚಾಕ್ಲೇಟ್ ತಿಂದು ಮೂತಿನೇ ವರ್ಷಿಲ್ಲ ಇದು.
ಅವನು ಟೈಮ್ ಬಂದಾಗ ನೆಕ್ತಾ ಕೂತಿರ್ತಾನೆ ಅದಕ್ಕೆ. ತಾಡೋಗ ಅಪ್ಪನ ಕೊಡು. ಫಾದರ್ ಫಾದರ್ ಫಾ ಗಬ್ಬಿ ಓಕೆ ಫ್ರೆಶ್ ಅಪ್. ಬ್ರದರ್ ಇಸ್ ಫ್ರಮ್, ಸಿಸ್ಟರ್ ಇಸ್ ಬ್ರದರ್ ಇಸ್ ಫ್ರಮ್, ದೆನ್ ಫಾದರ್ ಇಸ್ ಫಾ. ಇದನ್ನೇ ಕಲ್ತಿರೋದು ರಜದಲ್ಲಿ. ಇನ್ನೇನ್ ಮನೆ ಕೆಲಸ ಅಂತೂ ನಯಾ ಪೈಸಾ ಕಲ್ತಿಲ್ಲ. ಹೇಳಿದ ಕೆಲಸನೂ ಮಾಡಲ್ಲ, ಬೇಗನೂ ಎದ್ದಾಳಲ್ಲ, ಹೇಳಿದ ಮಾತು ಕೇಳಲ್ಲ, ಒಂದ್ ಕಾಪಿ ರೈಟಿಂಗ್ ಬರೆಯಲ್ಲ, ಒಂದ್ ಟೇಬಲ್ಸ್ ಬರೆಯಲ್ಲ. ಅದೇನ್ ಮಾಡ್ತಾಳೆ ಈ ಸತಿ 7th 6th ಪಾಸ್ ಆಗಿ. ಇವಳು ದೊಡ್ಡವಳು ಬಾರಿ ದೊಡ್ಡದಾಗ ನೋಡ್ಬಿಟ್ಟು ಬರೀತಾಳಂತ ಇವಳು. ಈಗ ಎಲ್ಲ ಟೇಬಲ್ಸ್ ಬರುತ್ತಾ ಕೇಳಲ್ಲ ಕುತ್ಕೊಂಡು ಕಾಗುಂತಲ್ಲ. ಅದೆಲ್ಲ ಆಗಲ್ಲ ಇವಳಿಗೆ. ಆಗಲ್ಲ, ಆಯ್ತು ಒಪ್ಕೊಳ್ತೀನಿ. ಅವೆಲ್ಲ ದೊಡ್ಡವಳಂತ ಇವಳು ಬಾರಿ. ನಂಗೆ ಡ್ರಾಯಿಂಗ್ ಎಲ್ಲ ಇದೆ ಸಖತ್ತು ಬಿಡಿ. ಯಾವ ಡ್ರಾಯಿಂಗ್ ಬರ್ದಿದ್ಯೋ ನೀನ? ಮಾಡಿಲ್ವಾ ಸ್ಕೆಚ್? ಸುಮ್ಮನೆ ಎಲ್ಲ ಪೇಪರ್ಸ್ ಹಾಳು ಮಾಡ್ತಾಳೆ. ಹರ್ದ ಹೋಗಿ ಫ್ರೆಶ್ ಅಪ್ ಆಗೋಗಿ ಡ್ರಾಯಿಂಗ್ ಐರನ್ ಬಾಕ್ಸ್ ಆನ್ ಮಾಡೋಕು. ಅಪ್ಪನ್ಗೆ ಐರನ್ ಮಾಡ್ಕೊಡ್ಬೇಕು. ಮಾಡಿದ್ಯಾ? ಐರನ್ ಮಾಡ್ಕೋಬೇಕಂತ ಗೊತ್ತಾಗಲ್ವಾ? ಹಾ, ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಹುಷಾರಿರ್ಲಿ ಇಲ್ದೇ ಇರ್ಲಿ ತಲೆನೇ ಕೆಡ್ಸ್ಕೊಳಲ್ಲ. ಬೇಕಾದ್ರೆ ಅರ್ಧ ಗಂಟೆ ಲೇಟ್ ಆಗಿ ಹೋಯ್ತಾರೆ ಹೊರ್ತು ಕೆಲಸ ಮಾತ್ರ ಮಾಡ್ಕೊಳಲ್ಲ. ನೋಡೋರ್ಗೆಲ್ಲ ಭಾರಿ ಕೆಲಸ ಮಾಡ್ಕೊಟ್ಟಿರ್ತಾನೆ ಗಂಡ, ಹೆಂಡತಿ ಹೇಳ್ದಂಗೆ ಕೇಳ್ತಾನೆ ಅನ್ನೋ ತರ ಕಾಣೋದು ನಮ್ಮ ಮನೆಯಪ್ಪ. ಎಲ್ಲ ಕೆಲಸ ನಾವೇ ಮಾಡಿ ಬಡಿಬೇಕು. ಒಂದ್ ಖರ್ಚಿಫು ಎತ್ಕೊಳಲ್ಲ, ನಾವ್ ಎತ್ಕೊಟ್ರೇನೆ ಹೋಗೋದು ಕೆಲ್ಸಕ್ಕೆ. ಜನಕ್ ಕಾಣೋಗ್ ಮಾತ್ರ ಎಲ್ಲ ಹೆಂಡತಿ ಸೇವೆ ಮಾಡ್ತಾನೆ, ಹೆಂಡತಿ ಗುಲಾಮ ಅನ್ನೋ ತರ ಕಾಣಿಸ್ತಾರೆ. ಇಲ್ಲಿ ಒಳಗೆ ಅಯ್ಯೋ ಹೋದ್ರೆ ಬಿದ್ದೋದ್ರು ಪಾಪ, ಶಾಕ್ ಆಗಿ ಬಿದ್ದೋಗ್ರು. ಒಳಗಡೆ ಹೆಂಡತಿ ಕೆಲಸ ಮಾಡ್ತಾಳಲ್ಲ, ಅವಳು ನಾವು ಕೇಳ್ಬೇಕು. ಪ್ರತಿಯೊಬ್ರು ಮನೇಲೂ ಅಷ್ಟೇ. ಅವ್ರವ್ರ ಹೆಂಡ್ತಿದ್ದೀರ್ ನಾವು ಕೇಳಿ ಗೊತ್ತಾಯ್ತದೆ ಬಂಡವಾಳ. ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡ್ತಾರೆ. ಎಲ್ಲ ಹೆಂಡ್ತಿ ಹೇಳ್ದಂಗೆ ಕೇಳ್ತಾನೆ, ಹೆಂಡ್ತಿ ಹೇಳ್ದಂಗೆ ಮಾಡ್ತಾನೆ ಅಂತ ಮಾತ್ರ ಹೇಳ್ಕೊಂಡ್ ತಿರುಗ್ತಾರೆ. ಎಂಥದ್ದು ಮಾಡಲ್ಲ. ಎಲ್ಲ ಕೆಲಸ ಮಾಡೋರು ನಾವು ಅಲ್ವೇನೆ ರೀ. ಹೊಸ್ದಾಗಿ ಈರುಳ್ಳಿ ಪಲ್ಯ ಮಾಡಿದ್ದೀನಿ, ಚೆನ್ನಾಗೈತಾ? ನೀವು ಆಲೂಗಡ್ಡೆ ತಿನ್ನಲ್ಲ ಅಂತ ಇನ್ನೇನದು? ಆಲೂಗಡ್ಡೆ ಪಲ್ಯ ತಿನ್ನಲ್ಲ ಅನ್ಬಿಟ್ಟೆ ಈರುಳ್ಳಿ ಪಲ್ಯ ಮಾಡಿರೋದು. ನಿಮ್ಮಪ್ಪ ಆಲೂಗಡ್ಡೆ ಅನ್ನತ್ತಂತ. ಹೌದು, ನನ್ನ ಲವರ್ ಆಲೂಗಡ್ಡೆ. ಇವನ್ ತಿಂತಾನಲ್ಲ, ನಮ್ ಚುಮ್ಮಿನೂ ತಿಂತಾನೆ. ಎಲ್ಲಾರು ನೋಡ್ಬಿಟ್ಟು ನಗ್ಬೇಕು, ಚುಮ್ಮಿ ಚುಮ್ಮಿ ಅಂತ ಕರಿತೀರಾ ಅಂತ. ತೋರ್ಸು, ಓಪನ್ ಮಾಡಿ ತೋರ್ಸು. ಎಲ್ಲ ಇಲ್ಲ ಕೂತವ್ರೆ ನೋಡಕ್. ಇರಲ್ಲ ಯಾವನ ಇವನು. ಅಲ್ಲ ಅಪ್ಪನ ಮಕ ತೋರ್ಸು ಕ್ಲೀನ್ ಆಗಿ. ಹಿಂದಕ್ ನಿಂತ್ಕೊಳ್ಳಿ ತೋರ್ಸು. ಇರಲ್ಲ ದುಡ್ಡು ಹೆಚ್ಚಾಗೈತೆ ಅಂತ ತಂದವ್ರೆ. ಎಷ್ಟು 5,000 10,000 ನಮ್ಮ ಅಣ್ಣಗೆ ಕುಡಿಯಕ್ಕೆ ಕರ್ಸಿರೋದಿಲ್ಲ ನೋಡಿ. ಪಕೋಡ ಮಾಡಿದೀನಿ ನಂಚ್ಕೊಳ್ಳಿ ಅಂತ. ನಮ್ಮ ಅಣ್ಣ ಬಂದವ್ರೆ ಅಂತ ನಮ್ಮ ಮನೇಲಿ ಹೊಸ ಡ್ರಿಂಕ್ಸ್ ತಂದು ಶೇರ್ ಮಾಡ್ತಾವ್ರೆ. ಪಕೋಡ ಮಾಡೋಣ ಅಂತ ಟ್ರೈ ಮಾಡಿದ್ದೀರಿ. ನಮ್ಮ ಅಣ್ಣನ ಮಗ ಬಂದವನೆ ಅಂತ ಒಂದು ಟ್ರಿಪ್ ಮಾಡಿದ್ದೀನಿ. ಈ ಥರ ಬಂದಿದೆ. ಸೌಂಡ್ ಕೇಳಿಸುತ್ತಾ? ಚೆನ್ನಾಗಿ ಬಂದಿದೆಯೇನೋ ಗೊತ್ತಿಲ್ಲ. ಮಾಡ್ತಾಯಿದ್ದೀನಿ. ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ. ಏನ ಪಕೋಡ ಕೊಡ್ತೀನಿ ತಿನ್ನವ. ಇದ್ಯಾರು ಕವರಲ್ಲಿ ಈ ಕಡೆಗೆ ಹಾಕಿರೋದು? ಅಣ್ಣ ಚೀಲ್ಡ್ ಇಲ್ಲೋಡಿಲಿ ಇವ್ರ ಕತೆನ. ಎಂತದ ಮಾಡ್ತೀಯ ನೀನ? ಚೆನ್ನಾಯ್ತಾ? ಚೆನ್ನಾಗೈತಾ? ನಿಜ? ಇದೇ ಫಸ್ಟ್ ಮಾಡಿದ್ದು ಉಂಡೆ ಪಕೋಡ. ನೋಡಿ ನಮ್ಮ ಅಣ್ಣ ಜ್ಯೂಸ್ ಕುಡ್ಕೊಂಡ್ ಪಕೋಡ ತಿಂತೈತೆ. ನಾವ್ ಅದಕ್ಕೆ ತಗೋಬೇಡ ಅಂದ್ರು ತಗೊಂಡ್ ಕೂತೈತೆ. ಓ ನಮ್ಮ ಮನೆಯವ್ರ ಎಲ್ರು ಕೂಲ್ಗೇಡ್ಸು ಮಡಗಿದ್ರು. ನೀನು ಹಿಂಗೆ ನೀನೇ ಕುಡ್ದಿರೋ ನಂಗೆ ಇವ ಅಣ್ಣಂಗೆ ಇವತ್ತು ಹಬ್ಬ. ಅಲ್ಲಿ ಕೊಟ್ಟಿದ್ದೀನಿ ಅಕ್ಕನ ಹತ್ರ ತಿನ್ಸ. ಇಲ್ಲಿ ಕುತ್ಕೊಂಡು ತಿನ್ಸೋನ್ಗೆ ವರ್ಗು. ನಮ್ಮ ಅಣ್ಣ ಒಯ್ತಾ ಬತ್ತ ನಮ್ಮ ಮನೇಲಿ ಇಕ್ಕರೆ ಶೋಕೇಸಲ್ಲಿ ಬಾಟ್ಲು ನೋಡಿ ಫೈನಲಿ ಇವತ್ತು ತಗತಾವ. ಅಲ್ಲಿ ನಮ್ಮ ಮಾವನ್ ಫೋಟೋ ಹಾಕ್ಬಿಡ್ತೀವಲ್ಲ ಅದಕ್ಕೆ ಕಾಣಲ್ಲ.
ಏನ್ ಡವ್ ಮಾಡತ್ತೀವ ಅಣ್ಣ ಅಂದ್ರೆ ಅದೇನು ಏರ್ತಾ ಇಲ್ಲ, ಕಣ್ ಮುಚ್ಕೊಂಡ ಬುರಿ ಡವ್ಗಳು. ನಮ್ಮ ಅಣ್ಣ ಬೇಡ ಬೇಡ ಅಂತ ಒಂದ್ ಬಾಟ್ಲು ಪೂರ್ತಿ ಕುಡ್ದವ್ರು ನೋಡ್ರಿ ಇಲ್ಲಿ. ಎಂತದ ಹೆಸರು? ಬಕಾಡಿ ಅಂತೆ. ಒಂದ್ ಬಾಟ್ಲು ಪೂರ್ತಿ ಕುಡ್ದವ್ರ ಬೇಡ ಬೇಡ ಅನ್ಕೊಂಡು. ಇನ್ ಬೇಕು ಬೇಕು ಅನ್ನಂಗೆ ಇನ್ನೆಷ್ಟು ಕುಡಿದಿರ ನೀನು? ಹಾ ಸರಿಯಾಗಿದ್ದೀರಲ್ಲ. ಅಲ್ಲೊಂದು ಓ ಡವ್ ನೋಡಪ್ಪ, ಟಮಾಟೋ ಸಾಸ್ ಇಟ್ಟಿಲ್ಲ. ಟಮಾಟೋ ಸಾಸ್ ನಾನು ಎಕ್ಬಿಟ್ಟು ಉಪ್ಪಿನಕಾಯಿ ರೇಂಜ್ಗೆ ಬಿಲ್ಡಪ್ ಕೊಡ್ತೈತೆ. ಅದೇನ್ ಆಲ್ಕೋಹಾಲ್ ಕಂಟೆಂಟ್ ಇರಲ್ವಂತೆ, ಎಂತದು ಕಡಿಮೆ. ಅವ್ರು ಇವತ್ತು ಮನೆಗೆ ಹೋಗಂಗಿಲ್ಲ, ಡವ್ ಮಾಡ್ತಾ. ಇವಾಗ ಗಾಡಿ ಅವರೇ ಓಡಿಸೋದು, ಯಾರು ಟ್ರಾಫಿಕ್ ಪೊಲೀಸರು ಇರ್ತೀರ ಹಿಡ್ಕೊಂಡ್ರಿ ಅವ್ರನ್ನ. ನಿಮ್ಮ ಅಭಿಪ್ರಾಯ? ನಿಮ್ಮ ಅಭಿಪ್ರಾಯ ಇವತ್ತಿನ ಸಂಜೆ ಹೇಗಿತ್ತು? ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಇವತ್ತಿನ ನಿಮ್ಮ ಈ ಸಂಜೆ ಹೇಗಿತ್ತು? ಥ್ಯಾಂಕ್ ಯು. ಚೇರ್ಸ್. ಸೊ ಕಡಲೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ. ಬೇಳೆ ಸಾಂಬಾರೆಲ್ಲ ತಿನ್ನಕ್ಕಾಗಲ್ಲ, ಅದಕ್ಕೇನೆ ಕಡಲೆಕಾಳು ಸಾಂಬಾರ್. ಹೋಗದ ನಮ್ಮ ಪಾಪು ಚಡ್ಡಿ ಹಾಕೋನು ಬಿಟ್ಟವನ ಗೊತ್ತಾಗಲ್ಲ, ಶುದ್ಧ ಟೀ ಶರ್ಟೇ ಐತೆ. ಬಾಟ್ಲಿ ನೋಡೇ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವ್ರು ಗಂಡ ಹೆಂಡತಿ ಕುಡಿಯಕ್ಕೆ ಬರ್ತಾರೆ ನಮ್ಮ ಮನೆಗೆ. ಶಿವ ಆಗ್ತೈತೆ ತೋಳ ನೀವು. ಅದು ಆಂಟಿಕ್ ಅಲ್ವಾ, ಅದಕ್ಕೆ ಈ ಬಾಟ್ಲುಗಳು ನೋಡೇ ಖುಷಿ ಆಗ್ತಾ ಇತ್ತು. ಅಯ್ಯೋ ದೇವ್ರೆ, ಅದಕ್ಕೆ ಇವೆಲ್ಲ ತಂದ್ಬಿಟ್ಟು ಹೌದಾ? ಅಲ್ಲ, ತುಂಬಾ ಚೆನ್ನಾಗಿದೆ. ಅತ್ತ ಟೇಸ್ಟ್ ಮಾಡಿದಾಗ ಹೇಳ್ತೈತೆ. ಟೇಸ್ಟ್ ಮಾಡಿದ್ಯಾ ನೀನಲ್ಲ ಅವರು? ಇದಂತೂ ಇನ್ನೂ ಒಂಥರ ಏನೋ ಚೆನ್ನಾಗೈತೆ ಒಳಗೆ ಬಾಟ್ಲು. ಓ ಸೂಪರ್. ಸಾರು ಈ ಕಡೆ ಗಿಡಿ ಸಾರು. ಇವ್ದು ಹೇಳ್ತಾನಲ್ಲ, ಅಯ್ಯೋ ಚಲೋ ಅದು ಮುಚ್ಚಲ ಲೂಸ್ ಇದು ಸಾರು. ಇದ್ರಲ್ಲಿ ಕಾಂತಾರದಲ್ಲಿ ಹೇಳ್ತಾನಲ್ಲ, ಸೂಪರ್ ಉಂಟು. ಅದು ಬೇರೆ, ಅದು ಬೇರೆ. ನಿಮ್ಗೆ ಇಷ್ಟನಾ? ಇದೇ ಇಷ್ಟ. ಇವ್ಗ ಅದೇ ಎಲ್ಲಾರು ವೀಕೌಟ್ ಮಿಕ್ಸ್ ಮಾಡ್ಕ ಕುಡ್ಕೊಳ್ರಿ. ಜಾಸ್ತಿ ಲೋಟ ಮಳಿಯಕ್ ಕೊಡ್ತಾನೆ, ಟೇಸ್ಟ್ ಮಾಡೋದೇ. ಚಿನ್ನು ಇವಾಗ ಉಪ್ಪಿನಕಾಯಿ ಬೇಡ. ಅರೆ ಯಜಮಾನ್ರು ಒಂದ್ ಬಾಟ್ಲು ಫಿನಿಶ್ ಔಟ್ ಆರ್ಡರ್ ಆಗಿ ಇವ್ರು ಬಂದವ್ರೆ. ಅದನ್ನ ಕೊಡ್ಬಿಟ್ಟು ಇದು ಸಾಸ್ ಇಲ್ಲಿಂದ ಉಂಟೋಯ್ತಾರೆ ಮನೆಗೆ ಅಷ್ಟೇ. ಸಕ್ಕತ್ತಾಗಿ ಬಾಟ್ಲಿಗಳು ಹಂಗರ್ತಾನೆ. ಬಾಟ್ಲುಗಳು ನೋಡೇ ಒಂಥರ ಒಂಥರ ಆಯ್ತೈತೆ ಚೆನ್ನಾಗಿದೆ.